ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ತುಂಬ ಒಂಥರ ಬೇಡಿಕೆ ಡಿಸೈನ್ ಇದು. ಎಲ್ಲರೂ ನೀವು ವಾಟ್ಸಪ್ಪಲ್ಲಿ ಕೇಳಿದಿರ ಕೆಲವರೆಲ್ಲ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದ್ದೀನಿ ನಾನು. ನೋಡಿ, ಈ ಥರ ಡಿಸೈನು. ಸೊ ನೋಡಿ, ಈ ಥರ ಬರುತ್ತೆ. ಫಸ್ಟ್ ಈ ಥರ ಮಾಡ್ಕೊಂಬಿಡ್ಬೇಕು ಫ್ಲವರ್ಸು. ಬೇಕಿದ್ರೆ ನೀವು ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಮಾಡ್ಕೊಂಬಿಟ್ರೆ ಆಮೇಲೆ ನೀವು ಸೀರೆಗೆ ಹೊಲ್ಕೋಬೋದು. ಸೊ ಇವತ್ತಿನ ವೀಡಿಯೋಲಿ ನಾನು ನಿಮಗೆ ಹೇಗೆ ಮಾಡೋದು ಫ್ಲವರ್ಸ್ ಅನ್ನೋದು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಲಿ ನಾನು ಸ್ಯಾರಿಗೆ ಅಟ್ಯಾಚ್ ಮಾಡೋದು ಹೇಳ್ಕೊಡ್ತೀನಿ. ನೋಡಿ, ನಾನು ಫಸ್ಟ್ ಈ ಥರ ಒಂದು ಸ್ವಲ್ಪ ಸಿಂಗಲ್ ರಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಸಿಂಗಲ್ ರಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಡಬಲ್ ಕಲರ್ ಇನ್ನೊಂದು ಕಲರ್ನ ನೀವು ಹಾಕ್ಬೋದು. ಇದು ನೋಡಿ, ಈ ಥರ 6 ಎಳೆ ದಾರನೇ ತೊಗೊಂಡಿದ್ದೀನಿ, 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಸೊ ಈ ಥರ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ನಾನು. ಏನಕ್ಕೆ ಅಂದರೆ ಅದು ಎಳೆ ಬಿಟ್ಕೊಬಹುದು ಅನ್ನೋ ಒಂದು ಚಾನ್ಸ್ಗೆ ಅಷ್ಟೇ. ನೋಡಿ, ಇದನ್ನು ಇದೇ ಥರ ಒಂದು ಇದು ಮಾಡ್ಕೊಂಬಿಟ್ಟು ಈ ಥರ ಟ್ವಿಸ್ಟ್ ಮಾಡ್ಕೊಂಬಿಟ್ಟು ಇದನ್ನು ಇದರೊಳಗೆ ತಗೊಂಡು, ಗೊತ್ತಾಯ್ತಲ್ಲ, ಒಂದು ಸ್ಲಿಪ್ ನಾಟ್ ಅಷ್ಟೇ, ಇನ್ನೇನಿಲ್ಲ ಇದು. ನೋಡಿ, ಈ ಥರ ಬೆರಳಿಗೆ ಸುತ್ಕೊಳ್ಳಿ. ಇದನ್ನು ಇದರೊಳಗೆ ತಗೊಂಡು ಇದನ್ನು ಟೈಟ್ ಮಾಡ್ಕೊಳ್ಳಿ, ಫುಲ್ ಟೈಟ್. ಇಲ್ಲಿಂದ ನೀವು 6, 8, 10, 12 ಎಷ್ಟನ್ನು ಹಾಕ್ಕೋಬೋದು ಚೈನ್ಸು. ಇದು ನಿಮಗೆ ಬಿಟ್ಟಿದ್ದು. ನೀವು ಎಷ್ಟು ಚೈನ್ ಹಾಕೋತೀರೋ ಅದ್ರ ಮೇಲೆ ಆ ಸರ್ಕಲ್ಲು ನಿಮಗೆ, ಈ ಸರ್ಕಲ್ ಇದೆಯಲ್ಲ, ಇದು ಇಷ್ಟು ದೊಡ್ಡ ಹೋಲ್ ಬರುತ್ತೆ. ಈಗ ನಾನು ತೋರಿಸ್ತಿರೋದು ಇಷ್ಟು ದೊಡ್ಡದು ಬರುತ್ತೆ, ಇಲ್ಲಾಂದರೆ ಇನ್ನೂ ಚಿಕ್ಕದು ಬರುತ್ತೆ. ಈ ಥರ ಚಿಕ್ಕದು ಬರುತ್ತೆ. ಇದು 6 ಚೈನ್ಗೆ ಹಾಕಿದ್ದೀನಿ ನಾನು. ಓಕೆ, ಈಗ 8 ಚೈನ್ ಹಾಕ್ಕೊಳ್ಳೋಣ. ಕ್ಲೀನಾಗಿ ನಾನು ಯೂಶಲಿ ಈ ಥರ ತೊಗೋತೀನಿ ಸ್ಲಿಪ್ ನಾಟ್. ಈ ಥರ ಕ್ರೋಶ ಒಂದು ಸರಿ ಈ ಥರ ರೊಟೇಟ್ ಮಾಡಿಬಿಟ್ಟು ಈ ಥರ ತೊಗೋತೀನಿ. ಇದು ಟೈಟ್ ಮಾಡ್ಕೊಳ್ಳಿ. ಇಲ್ಲಿಂದ 3, 4, 5, 6, 7, 8 ತೊಗೊಂಬಿಟ್ಟು 2 ಸರಿ ದಾರ ಸುತ್ತಕೊಂಡು, ನೋಡಿ, ಇದು ನಾಟ್ ಹಾಕಿದ್ದೀವಿ. ಸೊ ನಾಟಿಗೆ ಮೇಲಿರೋ ಸ್ಟಿಚ್ಚಲ್ಲಿ ಚೈನ್ ಇರುತ್ತಲ್ಲ, ನಿಧಾನಕ್ಕೆ ಅಷ್ಟು ತಗೊಂಡು ಎಳೆ ಬಿಡುತ್ತೆ. ನೋಡಿ, ಈ ಥರ ತಗೊಂಡು 4 ರಿಂಗ್ಸ್ ಇದೆ. ಫಸ್ಟ್ ರಿಂಗಲ್ಲಿ ಹೊರಗಡೆ ಬರಬೇಕು, ಹಿಂಗೆ ಕ್ರೋಶಲ್ಲಿ ತಿರ್ಗಾನು 2 ರಿಂಗ್ಸ್, ತಿರ್ಗಾನು 2 ರಿಂಗ್ಸ್, ತಿರ್ಗಾನು 2 ರಿಂಗ್ಸ್. ಈ ಥರ ಒಂದು ರಿಂಗ್ ಮಾಡ್ಕೋಬೇಕು. ಈಗ ನೀವು ಬೇಕಿದ್ರೆ ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶ ಹಾಕ್ಕೋಬೋದು. ನಾನು ಬರೀ ಇದೇ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲೊಂದು ಸಿಂಗಲ್ ಕ್ರೋಶ ಹಾಕಿದ್ದೀನಿ, 3 ಚೈನ್ ಇದೇ ಮೇಯ್ನ್. ಇದರೊಳಗೆ ಈ ಸಿಂಗಲ್ ಕ್ರೋಶಗೆ ಹಿಂದ್ಗಡೆ ಬಂದು ನೀವು ಹಾಕಕ್ಕೆ ಬರೋಲ್ಲ. ಸೊ ಮಧ್ಯದಲ್ಲಿ ಈ ಥರ ಹಾಕ್ಕೋತೀನಿ. ನೀವು ಒಂದು ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಅದೆಲ್ಲ ಡಿಸೈನ್ ಬರೋದಿಲ್ಲ. ಸೊ ನಾನು ಈ ಥರ ಮಾಡಿದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶಗೆ ಬ್ಯಾಕಿಂದ ಬಂದು ಥರ ಪಿಕೌಟ್ ಮಾಡ್ಕೋಬೇಕು. ಇದು ನಾನು ಮಾಡಿರೋ ಡಿಸೈನು.
ಆ್ಯಕ್ಚುಲಿ ನೀವುಗಳು ಕಳಿಸಿ ಕೇಳಿರೋದು ಡಬಲ್ ಕ್ರೋಶಾಗಿ ಮಾಡಿದ್ದಾರೆ. ಈ ಥರ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಒಂದು ಕಂಬ ಮಾಡಿ ಒಂದು ಪಿಕಾಟ್ ಮಾಡಿದ್ದಾರೆ. ಸೊ ಅದು ನೀವು ಹೆಂಗಾದರೂ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು. ನಂಗೆ ತುಂಬ ದೊಡ್ಡದಾಗುತ್ತೆ ಅಂದ್ಕೊಂಡು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ, 3 ಚೈನ್ ಮತ್ತು ಬ್ಯಾಕ್ ಸೈಡ್ ಬಂದು ಒಂದು ಲಾಕ್. ಇದು 12 ಹಾಕಿದ್ರೆ ಸಾಕು. ಈ ನಾಟ್ ಬರುತ್ತಲ್ಲ, ನಾಟಿಗೆ 6 ಬರಲಿ, ಈ ಕಡೆ 6 ಬರಲಿ, ಆ ಥರ ಮಾಡ್ಕೋಬೇಕು ನೀವು. ನಾಟಿಗೆ 6 ಬರಬೇಕು ಇಲ್ಲಿ ತನಕ ನೋಡಿ. ಈ ಥರ 1 ಪೋರ್ಷನ್ಗೆ 6 ಮಾಡ್ಕೋಬೇಕು. ಈಗ ಇದರೊಳಗೆ ಈ ದಾರ ಬರುತ್ತೆ. ಸೊ ಈ ದಾರ ಇಟ್ಕೊಂಡು ನೀವು ಹಂಗೆ ಕಂಟಿನ್ಯೂ ಮಾಡ್ತಾ ಬನ್ನಿ. ಈ ಥರ ಸಿಂಗಲ್ ಕ್ರೋಶ ಮತ್ತು ಬ್ಯಾಕ್ ಸೈಡ್ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ, ಒಂದು ಪಿಕಾಟ್ ಆಗುತ್ತೆ. ಮತ್ತು ದಾರ ಇಟ್ಕೊಂಡೇ ವರ್ಕ್ ಮಾಡಿ. ಈ ಕಡೆನೂ 6 ಸಿಂಗಲ್ ಕ್ರೋಶ ವಿತ್ ಪಿಕಾಟ್ ಬರಬೇಕು ನೋಡಿ. ಈ ಕಡೆ 11 ಆಗಿದೆ, ಅಂದರೆ 6 ಆಗಿದೆ. ಲಾಸ್ಟ್ ಸಿಂಗಲ್ ಕ್ರೋಶ ವಿತ್ 3 ಚೈನ್, ಬ್ಯಾಕ್ ಸೈಡ್ ಬಂದು ಆ ಸಿಂಗಲ್ ಕ್ರೋಶಗೆ ನೀವು ಪಿಕಾಟ್ ಹಾಕೋಬೇಕು ನೋಡಿ. ಈ ಥರ ಬರುತ್ತೆ. ಈಗ ಈ ದಾರ ಬೇಕಿದ್ರೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೋದು. ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಅಲ್ಲಿಗೆ ಈ ಥರ ತಗೊಂಡು ನೋಡಿ, 2 ರಿಂಗ್ ಇರುತ್ತಲ್ಲ ಪ್ರೀವಿಯಸ್ ರಿಂಗಲ್ಲಿ, ಈ ಥರ 2 ರಿಂಗ್ ಇರುತ್ತೆ. ಇದು ಪ್ರೀವಿಯಸ್ ರಿಂಗಲ್ಲಿ ಈ ಥರ ಸ್ಲಿಪ್ ನಾಟ್ ಮಾಡ್ಕೋಬೇಕು. ಮತ್ತು ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಗಮ್ಮಲ್ಲಿ ಅಂಟಿಸ್ಬಿಟ್ಟು ಮಿಕ್ಸ್ ಕಲರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಟ್ಟು ನೀವು ಈ ಥರ ಮಾಡಿಬಿಟ್ಟು ಐರನ್ನು ಮಾಡ್ಕೋಬೋದು. ಇಲ್ಲ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಕಲರೆಲ್ಲ ಹಾಕಿದ ಮೇಲೂ ನೀವು ಐರನ್ ಮಾಡ್ಕೋಬೋದು. ಸೆಕೆಂಡ್ ಕಲರ್ ವೈಟ್ ತೊಗೋತಾ ಇದ್ದೀನಿ ನಾನು. ಸೊ ಎಡ್ಜಲ್ಲಿ ಯಾವುದಕ್ಕೂ ಒಂದು ಈ ಥರ ಒಂದು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ದಟ್ ಅದು ಎಳೆ ಮೇಲೆ ಕೆಳಗೆ ಹೋಗಿರುತ್ತೆ. ಮಾಡ್ತಾ ಮಾಡ್ತಾ ಅದು ಈ ಥರ ಒಂದು ಸ್ಲಿಪ್ ನಾಟ್ ಹಾಕಿ, ಒಂದು ಸ್ಲಿಪ್ ನಾಟ್ ಹಾಕಿ, ಈಗ ಮತ್ತೆ ಅದೇ ಥರ 8 ಚೈನ್ ಹಾಕಿ, 3 4 5 7 8 ಈ ನಾಟ್ ಬಿಟ್ಟು 8 ಹಾಕ್ಕೋಬೇಕಾಗತ್ತೆ. ಈಗ ಇದರೊಳಗೆ ಇದನ್ನು ಹಿಂಗೆ ತೂರಿಸ್ಕೋಬೇಕು. ಈಗ ನೋಡಿ, ಈ ಎಂಡನ್ನು ಇಟ್ಕೊಂಡು ಇನ್ನೊಂದು ಎಂಡನ್ನು ಇಟ್ಕೊಂಡು 2 ಸರಿ ಈ ಥರ
ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಫಸ್ಟ್ ನಾಟ್ ಬಿಟ್ಬಿಡಿ. ಫಸ್ಟ್ ನಾಟ್ ಬಿಟ್ಟು ಸೆಕೆಂಡ್ ನಾಟ್ ಮೇಲಿರೋ ಫಸ್ಟ್ ಚೈನಿಗೆ ನಾಟಿಗೆ ಈ ಥರ ಚುಚ್ಕೊಂಡ್ರೆ ಹಂಗಾಗುತ್ತೆ. ಅದಕ್ಕೆ ನಾಟ್ ಪಕ್ಕ ಇರೋ ಚೈನಿಗೆ ಚುಚ್ಕೊಂಡು ಕ್ರೂಷಲ್ ದಾರ ತಗೊಳ್ಳಿ. ಹಿಂಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಆಗುತ್ತೆ. ಇದೆಲ್ಲ ವಿಡಿಯೋ ಮಾಡೋದೇ ಕಷ್ಟ. ಇದು ಇದನ್ನು ಮಡಿಸ್ಕೊಂಡ್ಬಿಟ್ಟು ತಗೊಳ್ರಿ. ಥರ ತಗೊಂಡು ಫಸ್ಟು ಒಂದು ರಿಂಗಿಂದ ಬನ್ನಿ ಹೊರಗಡೆಗೆ, ಮತ್ತು 2 ರಿಂಗು, ಮತ್ತು 2 ರಿಂಗು, ಮತ್ತು 2 ರಿಂಗ್, ಈ ಥರ ರಿಂಗ್ ಬರಬೇಕು ಇದಕ್ಕೆ. ಈಗ ಇದಕ್ಕೆ ವರ್ಕ್ ಮಾಡ್ತಾ ಹೋಗ್ರಿ. ಸೇಮ್ ಸಿಂಗಲ್ ಕ್ರೋಶ ಅದು ಹಾಗೆ ರೊಟೇಟ್ ಆಗ್ತಾ ಬರುತ್ತೆ. ನೀವು ವರ್ಕ್ ಮಾಡ್ತಾ ಹಾಗೆ ಅದು ರೊಟೇಟ್ ಆಗ್ತಾ ಬರುತ್ತೆ. ನೋಡಿ, 1 ಸಿಂಗಲ್ ಕ್ರೋಶ, 1 ಪಿಕಾಟ್, 1 ಸಿಂಗಲ್ ಕ್ರೋಶ, 3 ಚೈನ್, 1 ಪಿಕಾಟ್. ಇದೇ ಥರ ಫಸ್ಟು ಈ ಗಂಟು ತನಕ 6 ಬರಬೇಕು. ಆಮೇಲೆ ಗಂಟಿಂದ ಈ ಕಡೆಗೆ 6 ಬರಬೇಕು. ಇದು ನೋಡಿ, ಈ ಕಡೆ 6 ಆದಮೇಲೆ ನಾಟಿಂದ ಈ ಕಡೆಗೆ ಈ ದಾರನೂ ಇಟ್ಕೊಂಡು ಬಿಟ್ಟಿರ್ತೀವಲ್ಲ ಟೈಲ್ ಒಂದು ಸ್ವಲ್ಪ, ಅದನ್ನು ಇಟ್ಕೊಂಡು 1 ಸಿಂಗಲ್ ಕ್ರೋಶ ಹಾಕಿ ಕಂಟಿನ್ಯೂ ಮಾಡ್ತಾ ಹೋಗ್ರಿ. 3 ಚೈನ್ ಮತ್ತು ಬ್ಯಾಕ್ ಬಂದು 1 ಪಿಕಾಟ್. ಈ ದಾರನ ಎಷ್ಟಾಗುತ್ತೋ ಅಲ್ಲಿ ತನಕ ನೀವು ಆ ದಾರ ಇಟ್ಕೊಂಡು ಇದೇ ಥರ ವರ್ಕ್ ಮಾಡ್ತಾ ಹೋಗಿ. ನೋಡಿ, 1 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಮತ್ತು ಬ್ಯಾಕ್ ಬಂದು ಪಿಕಾಟ್. ಈ ಥರ 6 ಬರಬೇಕು, ಟೋಟಲ್ 12 ಬರಬೇಕು. ಇದು ನೋಡಿ, 10ನೇದು ಸಿಂಗಲ್ ಕ್ರೋಶ ಮಾಡಿ 3 ಚೈನ್ ಮತ್ತು ಬ್ಯಾಕ್ ಬಂದು ನೋಡಿ, ಅದು ನಿಮಗೆ ಮಾಡ್ತಾ ರೊಟೇಟ್ ಆಗ್ತಾ ಬಂದ್ಬಿಡುತ್ತೆ. ಸೊ ಲಾಸ್ಟ್ 12th ಸಿಂಗಲ್ ಕ್ರೋಶ, 3 ಚೈನ್ ಮತ್ತು 1 ಪಿಕಾಟ್. ಈಗ ಲಾಸ್ಟ್ ಅಂದರೆ ಇದು 12 ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶಗೆ ಹೋಗಿ ಲಾಕ್ ಮಾಡ್ಕೋಬೇಕು. 2 ಬರುತ್ತೆ ರಿಂಗು ಕ್ರೋಶ ಮೇಲೆ. ನೋಡಿ, ಈ ಥರ ಸ್ಲಿಪ್ ಮಾಡ್ಕೋಬೇಕು. ಸ್ಲಿಪ್ ಮಾಡಿಕೊಂಡು 1 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳೋಣ ಥ್ರೆಡ್.
ಇಷ್ಟೇ ಇದು. ಸೊ ಇವಾಗ ಒಂಚೂರು ಗಮ್ ಹಾಕ್ಕೊಂಡು ನೋಡಿ, ಇದು ಉಲ್ಟಾ ಇದೆ, ಇದು ಉಲ್ಟಾ ಮಾಡಿಕೊಂಡು ಗಮ್ ಹಾಕಿ ಹಾಗೆ ಎಕ್ಸ್ಟ್ರಾಸ್ ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಥ್ರೆಡ್ಡು ನೋಡಿ ಈ ಥರ. ಇದು ರೊಟೇಟ್ ಆಗಬೇಕು ನಿಮಗೆ, ಈ ಥರ ರೊಟೇಟ್ ಆಗಬೇಕು ನೋಡಿ. ಇಷ್ಟೇ, ಇದು ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಈ ಥರ ಸುಮಾರು ಒಂದು 20 ಫ್ಲವರ್ ಮಾಡ್ಕೋಬೇಕಾಗತ್ತೆ. ನೀವು ಮಾಡ್ಕೊಳ್ಳಿ ಫುಲ್ಲು ಈ ಫ್ಲವರ್ಸು. ನಾನು ನೆಕ್ಸ್ಟ್ ವೀಡಿಯೋಲಿ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಈ ಕಲರ್ ಮಾಡ್ತಾ ಇರೋದು ನಾನು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸಬರಾಗಿದ್ದರೆ ಇವತ್ತಿನೂ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫರ್ದರ್ ಮುಂದೆ ವೀಡಿಯೋಸ್ ಬರೋದನ್ನೆಲ್ಲ ನೀವು ನೋಡ್ಬೋದು. ನೋಡಿ ಇದೆಲ್ಲ 6 ಚೈನ್ ಹಾಕಿಬಿಟ್ಟು ಈ ಥರ ಮಾಡಿರೋದು ಚಿಕ್ಕ ಚಿಕ್ಕದಾಗಿದೆ. ಈಗ ನಾನು ಹೇಳ್ಕೊಟ್ಟಿರೋದು ಈ ಥರ ದೊಡ್ಡದಾಗಿದೆ. ಸೊ ಈ ಥರ ಫ್ಲವರ್ಸು ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.